वीज क्षेत्राचे खासगीकरण करण्याच्या निर्णयाविरोधात रामदुर्गमध्ये तीव्र विरोध व्यक्त करण्यात आलाय. रामदुर्ग उपविभाग आणि विभागीय कार्यालय परिसरात वीज विभागातील अधिकारी व कर्मचाऱ्यांनी एकत्र येत मोठे आंदोलन केले. खासगीकरण झाल्यास विभागात रात्रंदिवस काम करणाऱ्या अधिकारी व कर्मचाऱ्यांच्या कुटुंबियांवर उपासमारीची वेळ येईल असा इशारा आंदोलकांनी दिला. यासोबतच या निर्णयाचा फटका केवळ कर्मचाऱ्यांनाच नव्हे तर सर्वसामान्य जनता आणि शेतकऱ्यांनाही बसणार असल्याचे सांगण्यात आले. ಇವತ್ತಿನ ಪ್ರತಿಭಟನೆ ವಿಶೇಷ ಏನಂದ್ರೆ ಈಗ ಏನು ಇವು ಎಲ್ಲ ಕಂಪನಿಗಳು ನಮ್ಮ ಏನು 5 ಕಂಪನಿಗಳು ಅದಲ್ಲ ಕರ್ನಾಟಕ ರಾಜ್ಯಾದ್ಯಂತ ಇದಕ್ಕೆ ಒಂದು ವಿದ್ಯುತ್ ಜಾಲದ ಡಿಸ್ಟ್ರಿಬ್ಯೂಷನ್ ಟಾಟಾ ಟ್ರಾನ್ಸ್ಪೋರ್ಟ್ ಅವರು ಒಂದು ಅಪ್ಲಿಕೇಶನ್ ಹಾಕಿದ್ದಾರೆ ನಮ್ಮ KRCಗೆ. ಅವರು ಒಂದು ವಿದ್ಯುತ್ ಸರಬರಾಜು ಮಾಡ್ತೀನಿ ಅಂತೇಳಿ ಇದರಿಂದ ಒಂದು ದೊಡ್ಡ ಮಾರಕ ಐತಿ ನಮ್ಮ 5 ಕಂಪನಿಗೆ. ಅದರೊಳಗೆ ನಮ್ದು ಹೆಸ್ಕಾಂ ಕಂಪನಿಗೆ 3 ಜಿಲ್ಲೆಗಳನ್ನು ಈಗಾಗಲೇ ಆರ್ಸಿ ಅಂತೇಳಿ ಪೇಪರ್ನಾಗ ಅಥವಾ ನಿಮ್ಮ ಮೀಡಿಯಾದಾಗೆಲ್ಲ ಬಂದಿದಾವ. ಅದರೊಳಗೆ 3 ಯಾವ್ಯಾವ ಅಂದ್ರೆ ಧಾರವಾಡ, ಉತ್ತರ ಕನ್ನಡ ಮತ್ತು ಬೆಳಗಾವಿ ಜಿಲ್ಲೆಯನ್ನ ಆರಿಸಿದ್ದಾರೆ. ಅದಕ್ಕೆ ಇದರಿಂದ ಒಂದೊಂದು ಹಂತವಾಗಿ ಅವರು ಪ್ರೈವೇಟೇಷನ್ಗೆ ಕಾಲಿಡ್ತಾ ಇದ್ದಾರೆ. ಅದಕ್ಕಾಗಿ ನಾವು ಪ್ರತಿಯಾಗಿ ನಾವು ವಿರುದ್ಧವಾಗಿ ನಾವು ಪ್ರತಿಭಟನೆ ಮಾಡತ್ತೀವಿ. ಮತ್ತು ಇದರಿಂದ ಬಹಳ ಗ್ರಾಹಕರಿಗೆ ಮತ್ತು ಮೂಲ ಏನಂದ್ರಪ್ಪ ಅಂದ್ರೆ ರೈತರಿಗೆ ಇದರಿಂದ ಬಹಳ ತೊಂದರೆ ಐತಿ. ಇವತ್ತಿನ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಜಿಯೋದವ್ರು ಹೆಂಗ್ ಬಂದ್ರೆ 199 ಬಂದ ಇವತ್ತು 399 ಅದಾರ. ಅದೇ ರೀತಿ ಇವತ್ತು ಕಡಿಮೆ ರೇಟ್ ಒಳಗೆ ಕರೆಂಟ್ ಕೊಡ್ತೀನಿ ಅಂತೇಳಿ ನಾಳೆ ಅವರು ಏನ್ ಹೇಳ್ತಾರಲ್ಲ ಆ ರೇಟಿಗೆ ನಾವು ಹೋಗ್ಬೇಕಾಗತ್ತ. ಅದಕ್ಕೆ ಇದರಿಂದ ನಮ್ಮ ಗ್ರಾಹಕರಿಗೆ ಮತ್ತು ರೈತರಿಗೆ ಬಹಳ ತೊಂದರೆ ಆಗ್ತದೆ ಮತ್ತು ಬಹಳ ಹೊರೆನೂ ಆಗತ್ತೆ ಅಂತೇಳಿ ನಾವು ವಿರೋಧ ಮಾಡ್ತಾ ಇದ್ದೀವಿ. ಇದರಿಂದ ನಮ್ಮ ನೌಕರರಿಗೆ, ಮುಖ್ಯವಾಗಿ ನೌಕರರು ಮತ್ತು ಗುತ್ತಿಗೆದಾರರು, ನಮ್ಮಲ್ಲಿ ಇರ್ತಕ್ಕಂಥ ಗ್ರಾಮ ವಿದ್ಯುತ್ ಪ್ರತಿನಿಧಿಗಳಿಗೆ ಬಹಳ ಮಾರಕ ಇರ್ತದೆ. ಅದರಿಂದ ನಮ್ಮ ಇದಕ್ಕೆ ತೀವ್ರವಾಗಿ ಪ್ರತಿಭಟನೆ ಮಾಡ್ತೀವಿ. ನಮ್ಮ ರಾಮದುರ್ಗ ವಿಭಾಗ ಮತ್ತು ಉಪವಿಭಾಗದ ಕಚೇರಿಯ ನೌಕರರು ಮತ್ತು ಸಿಬ್ಬಂದಿಗಳು ಹಾಗೂ ನಮ್ಮ ಗುತ್ತಿಗೆದಾರರಿಂದ ಮತ್ತು ಗ್ರಾಮ ವಿದ್ಯುತ್ ಪ್ರತಿನಿಧಿಯಿಂದ ಮತ್ತು ನಮ್ಮ ಅಧಿಕಾರಿಗಳಿಂದ ಅಂತೇಳಿ ನಾನು ಹೇಳಲು ಬಯಸುತ್ತೇನೆ ತಮ್ಮ ಮೀಡಿಯಾ ಮುಂದೆ. ದಯವಿಟ್ಟು ಸರ್ಕಾರಕ್ಕೆ ಈಗಿರ್ತಕ್ಕಂಥ ನಮ್ಮ ಮಾನ್ಯ ಶಾಸಕರಾದಂತಹ ಅಶೋಕ್ ಪಟ್ಟಣ್ ಅವರು ನಾವು ಇದಕ್ಕೆ ಮನವಿ ಕೊಡ್ತಾ ಇದ್ವಿ. ದಯವಿಟ್ಟು ಇದರ ಮುಖ್ಯಮಂತ್ರಿ ಅವರಿಗೆ ಹಾಗೂ ನಮ್ಮ ಇಂಧನ ಸಚಿವರಿಗೆ ಇದನ್ನ ನಮ್ಮ ಮನವಿ, ತಮ್ಮ ಮನವಿನೂ ಇದ್ರ ಜೊತೆ ನಮ್ಮ ಮನವಿ ಜೊತೆನೂ ತಮ್ಮ ಮನವಿ ಕೊಡ್ರಿ. ಇದಕ್ಕೆ ಪ್ರತಿಯಾಗಿ ಇದನ್ನ ತಡೆಗಟ್ರಿ ಅಥವಾ ಇದನ್ನ ಸಂಪೂರ್ಣವಾಗಿ ಇದನ್ನ ತೆಗೀರಿ ಖಾಸಗೀಕರಣ ಅಂತೇಳಿ ನಾವು ಮನವಿ ಮಾಡ್ತಾ ಇದ್ವಿ. ಈ ಖಾಸಗೀಕರಣದಿಂದ ನಿಮ್ಮ ಸಿಬ್ಬಂದಿಗೆ ಯಾವ ರೀತಿ ತೊಂದರೆ ಇದೆ ಸರ್? ಇದರಿಂದ ನಮ್ಮ ಸಿಬ್ಬಂದಿಗೆ ಅಂದ್ರೆ ಹೆಂಗ ಅಂದ್ರೆ ಸರ್, ಅವ್ರು ಏನ್ ಹೇಳ್ತಾರಲ್ಲ ಅದ್ರ ಪ್ರಕಾರ ಮಾಡ್ಬೇಕಾಗ್ತೈತಿ. 10-15 ಸಾವಿರ ರೂಪಾಯಿ ಏನ್ ದುಡಿತಾರಲ್ಲ ಆ ಟೈಮ್ದಾಗ ತಂದಿಡ್ತಾರ. ಒಂದು ಎರಡನೇದು ಏನ್ ನಮ್ಗೆ ಕಷ್ಟಪಟ್ಟು ಇವತ್ತು ರಾತ್ರಿ ಹಗರನ್ನ ಏನ್ ಕೆಲಸ ಮಾಡ್ತಿರ್ತಾರಲ್ಲ ನಮ್ಮ ಪವರ್ ಮ್ಯಾನ್ಗಳು, ಅವ್ರಿಗೆ ಏನಾರ ವಿದ್ಯುತ್ ಅಪಘಾತ ಆದ್ರೆ ಅವ್ರಿಗೆ ಏನ್ ಸಿಗ್ತಾಳ ಅವ್ ಸೌಲಭ್ಯ ಸಿಗುದಿಲ್ಲ. ಪ್ಲಸ್ ಯಾರು ಮರಣಾಂತಿಕ ಹೊಂದಿದ್ರು ಅವ್ರಿಗೆ ಯಾವುದೇ ರೀತಿಯ ಅನುಕಂಪ ಆಧಾರಿತ ಕೊಡ್ತಾರೋ ಇಲ್ಲೋ ಯಾವುದೇ ರೀತಿಯ ಇದನ್ನ ಭರವಸೆಗಳಿಲ್ಲ. ಏನ್ ಸರ್ಕಾರದ ನೇಮ ಅದಾವಲ್ಲ ಅದನ್ನೇ ಇರಲಿ ಅಂತೇಳಿ ನಾವು ಬಯಸ್ತೀವಿ. रामदुर्ग वीज विभाग कर्मचारी संघटनेचे अध्यक्ष मुथ्थू बिन्नूर, सीटू नेते यमनप्पा वायलमानी तसेच कार्यकारी अभियंता आनंद नाईक यांच्या नेतृत्वाखाली हे आंदोलन पार पडले. सर्व कर्मचारी संघटनांचे पदाधिकारी व कर्मचारी मोठ्या संख्येने उपस्थित होते आणि खासगीकरणाविरोधात एकमुखी निषेध व्यक्त करण्यात आला. निखिल पत्तार, KMM मराठी, रामदुर्ग. 100 years, 100 days, 100% off on making charges. Bhima Legacy Fest 100 days offer. Get up to 100% off on making charges on gold, silver and diamond. And get a free 24 karat gold bar on every ₹1 lakh diamond value. Available at all Bhima showrooms. TNC apply.